ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ಹೇಳೋ ಕತೆ ಪೌರಾಣಿಕ ಲೋಕದಲ್ಲಿ ಅತಿ ವಿಚಿತ್ರ ಮತ್ತು ಅತಿ ರಹಸ್ಯಮಯ ಕತೆ. ಹನುಮಂತ ಎಂದರೆ ಭಕ್ತಿ, ಶಕ್ತಿ, ತ್ಯಾಗ. ಆದರೆ ಹನುಮಂತನ ಜೀವನದಲ್ಲೂ ಸಹ ಒಂದು ಬಾರಿ ಪ್ರೀತಿ ಎಂಬ ಅಚ್ಚರಿ ಘಟನೆ ನಡೆದಿತ್ತು ಅನ್ನೋದನ್ನು ನೀವು ನಂಬಲೇಬೇಕು. ಅದು ರಾಮಾಯಣದ ಯುದ್ಧದ ಸಮಯ. ಲಂಕೆಗೆ ಸೇತುವೆ ಕಟ್ಟಲು ಹನುಮಂತ, ನಳ, ನೀಲರು ಮತ್ತು ವಾನರ ಸೇನೆ ಎಲ್ಲರೂ ಸಮುದ್ರದ ಬಳಿ ನಿಂತಿದ್ದರು. ಅಲ್ಲಿ ಸಮುದ್ರ ಭಯಾನಕವಾಗಿ ಬೋರ್ಗರೆದು ಗರ್ಜಿಸುತ್ತಿತ್ತು. ಅಲೆಗಳು ಆಕಾಶಕ್ಕೆ ಏರುತ್ತಿದ್ದವು. ವಾನರ ಸೇನೆಯು ಸೇತುವೆಯನ್ನು ಕಟ್ಟಲು ದೊಡ್ಡ ದೊಡ್ಡ ಬಂಡೆಗಳನ್ನು ಸಮುದ್ರಕ್ಕೆ ಹಾಕುತ್ತಿದ್ದರು. ಆದರೆ ಎಲ್ಲರಿಗೂ ಒಂದು ಆಶ್ಚರ್ಯ ಕಾದಿತ್ತು. ಬಂಡೆಗಳು ಸಮುದ್ರದೊಳಗೆ ಹೋದ ತಕ್ಷಣ ಕಾಣೆಯಾಗುತ್ತಿದ್ದವು. ನಳ, ನೀಲ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನಮ್ಮ ಸೇತುವೆ ಏಕೆ ಮುರಿಯುತ್ತಿದೆ? ಇದು ಏನು ಮಾಯೆ ಎಂದು ಎಲ್ಲರಿಗೂ ತಳಮಳವಾಯಿತು. ಶ್ರೀರಾಮನು ಗಂಭೀರವಾಗಿ ನಿಂತನು ಮತ್ತು ಹನುಮಂತನ ಕಡೆ ನೋಡಿದನು. ಹನುಮಂತ, ಏನಾಗುತ್ತಿದೆ ಇಲ್ಲಿ? ಎಷ್ಟೇ ಕಲ್ಲುಗಳನ್ನು ಹಾಕಿದರೂ ಸೇತುವೆ ಏಕೆ ಪೂರ್ಣವಾಗುತ್ತಿಲ್ಲ ಎಂದು ಕೇಳಿದರು. ಹನುಮಂತ ಆಗ, ಪ್ರಭು, ಇದು ಸಹಜ ಅಲ್ಲ. ಯಾರೋ ಸಮುದ್ರದ ಒಳಗಿನಿಂದ ನಮ್ಮ ಕೆಲಸವನ್ನು ಹಾಳು ಮಾಡುತ್ತಿದ್ದಾರೆ. ನಾನು ಹೋಗಿ ನೋಡುತ್ತೇನೆ ಎಂದು ಗರ್ಜಿಸಿ ಸಮುದ್ರದೊಳಗೆ ಜಿಗಿದನು. ಸಮುದ್ರದೊಳಗೆ ಹೋದ ಹನುಮಂತನಿಗೆ ಅಚ್ಚರಿ ಕಾದಿತ್ತು. ಮುತ್ತಿನ ಅರಮನೆ ಕಾಣಿಸಿತು ಹಾಗೂ ಮತ್ಸ್ಯರು ಕಲ್ಲುಗಳನ್ನು ಕದಿಯುತ್ತಿರುವುದನ್ನು ನೋಡಿದನು. ಕೋಪದಿಂದ, ನೀವು ಯಾರು? ಶ್ರೀರಾಮನ ಕೆಲಸ ನಾಶ ಮಾಡೋ ಧೈರ್ಯ ನಿಮಗೇಕೆ ಬಂತು ಎಂದು ಗರ್ಜಿಸಿದನು. ಆಗಲೇ ಆಗಿದ್ದು ಹನುಮಂತ ಮತ್ತು ಸುವರ್ಣ ಮತ್ಸ್ಯೆಯ ಭೇಟಿ. ಅವಳನ್ನು ನೋಡಿ ಹನುಮಂತನಿಗೆ ಕ್ಷಣಕಾಲ ಅಚ್ಚರಿಯಾಗಿತು. ಸುಂದರ ದೇಹ, ಚಿನ್ನದಂತೆ ಹೊಳೆಯುತ್ತಿದ್ದ ರೂಪ. ಹನುಮಂತ ಕ್ಷಣಕಾಲ ಮೌನವಾದನು. ಅವಳು ಮಾತನಾಡಿದಳು, ನೀನು ವಾನರ ದೂತ ಹನುಮಂತನಲ್ಲವಾ ಎಂದು. ಹನುಮಂತ ಬೆಚ್ಚಿ ಬಿದ್ದಿದ್ದ. ನನ್ನ ಹೆಸರು ಇವಳಿಗೆ ಹೇಗೆ ಗೊತ್ತು ಎಂದು. ನಂತರ ಹನುಮಂತ ಗರ್ಜನೆ ಮಾಡುತ್ತಾ, ನಮ್ಮ ಕೆಲಸಕ್ಕೇಕೆ ಅಡ್ಡಿ ಬರುತ್ತಿದ್ದೀರಾ ಎಂದು ಗರ್ಜಿಸಿ ಸಮುದ್ರ ಯುದ್ಧವನ್ನೂ ಸಹ ಮಾಡಿದನು. ಸಮುದ್ರದ ನೀರು ಕದಡಿತ್ತು. ಯುದ್ಧ ಗಂಭೀರವಾಗಿತ್ತು. ನಂತರ ಸುವರ್ಣ ಮತ್ಸ್ಯೆಯ ಕಣ್ಣುಗಳನ್ನು ನೋಡಿ ಹನುಮಂತ ಯುದ್ಧ ನಿಲ್ಲಿಸಿ ಕೇಳಿದನು, ನೀನು ಯಾರು? ಏಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು. ಅವಳು ಕಣ್ಣಲ್ಲಿ ನೀರು ತುಂಬಿಸಿಕೊಂಡು, ನಾನು ಶಾಪಗ್ರಸ್ತ ಹೆಣ್ಣು. ನಾನು ಒಮ್ಮೆ ಋಷಿ ಮುನಿಗಳ ತಪಸ್ಸು ನೋಡಿ ನಕ್ಕಿದ್ದೆ. ಅದರಿಂದ ಕೋಪಗೊಂಡ ಅವರು ಶಾಪ ಕೊಟ್ಟರು. ಆ ಶಾಪದಿಂದ ಮೀನಿನ ರೂಪದಲ್ಲಿ ಸಮುದ್ರದಲ್ಲಿದ್ದೇನೆ ಎಂದು ಹೇಳಿದಳು. ಹಾಗೂ ನಾನು ಸೇತುವೆ ಕಟ್ಟುವುದಕ್ಕೆ ಏಕೆ ಅಡ್ಡಿ ಮಾಡುತ್ತಿದ್ದೇನೆಂದರೆ, ನೀವು ಸೇತುವೆಯನ್ನು ಕಟ್ಟಿದರೆ ಲಂಕೆಗೆ ಹೋಗಿ ಯುದ್ಧ ಮಾಡುತ್ತೀರಿ. ಅನೇಕ ಜೀವಗಳು ಸಾಯುತ್ತವೆ. ನನಗೆ ಆ ನೋವನ್ನು ಸಹಿಸಲಾಗುವುದಿಲ್ಲ ಎಂದು ಹೇಳಿದಳು. ಅದಕ್ಕೆ ಹನುಮಂತನು ಹೇಳಿದನು, ರಾಮನು ಧರ್ಮ, ರಾವಣನು ಅಧರ್ಮ. ಧರ್ಮ ಗೆಲ್ಲಲೇಬೇಕು ಎಂದು ಇರುವ ವಿಷಯವನ್ನೆಲ್ಲ ತಿಳಿಸಿದನು. ನಂತರ ಅವಳಿಗೆ ಹನುಮಂತನ ಮೇಲೆ ಮನಸ್ಸಾಗಿತ್ತು. ನಿಧಾನವಾಗಿ ಕೇಳಿದಳು, ನನಗೆ ಒಮ್ಮೆಯಾದರೂ ನಿನ್ನಲ್ಲಿರುವ ಭಕ್ತಿ ಮತ್ತು ಪ್ರೀತಿ ಸಿಗಲೇಬೇಕು ಎಂದಳು. ಹನುಮಂತ ಒಂದು ಕ್ಷಣ ಮೌನವಾದನು ಹಾಗೂ ಮತ್ತೆ ಕೇಳಿದಳು, ನಿನ್ನ ಜೀವನದಲ್ಲಿ ಪ್ರೀತಿ ಎಂಬುದು ಎಂದಾದರೂ ಬಂದಿದೆಯಾ ಹನುಮಂತ ಎಂದು. ಹನುಮಂತ ನಗುತ್ತಾ ಹೇಳಿದನು, ನನ್ನ ಪ್ರೀತಿ ಒಂದೇ, ಅದು ಶ್ರೀರಾಮ ಅಂತ. ಆಗ ಅವಳು ಕೇಳಿದಳು, ಅಂತಹ ಶುದ್ಧ ಪ್ರೀತಿ ನನಗೂ ಬೇಕು ಎಂದು. ಹನುಮಂತನ ಮನಸ್ಸಿನಲ್ಲಿ ವಿಚಿತ್ರ ಭಾವನೆ. ಕ್ಷಣಕಾಲ ಮೌನವಾದನು. ನಂತರ ಮತ್ತೆ ಶ್ರೀರಾಮನ ಜಪವನ್ನು ಜಪಿಸಿ ಹನುಮಂತ ಕೇಳಿದನು, ನೀನು ಬಂಡೆಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ಎಂದು. ಅದಕ್ಕೆ ಅವಳು ಹೇಳಿದಳು, ನಾನು ನಿಲ್ಲಿಸುತ್ತೇನೆ, ಆದರೆ ನನ್ನದೊಂದು ಷರತ್ತಿದೆ ಎಂದು. ಹನುಮಂತ ಸ್ವಲ್ಪ ಮೌನದಿಂದ ಏನು ಎಂದು ಕೇಳಿದಾಗ, ನಿನ್ನ ಹೃದಯದಲ್ಲಿ ನನಗೆ ಜಾಗ ಬೇಕು ಎಂದು ಹೇಳಿದಳು. ಹನುಮಂತ ಕ್ಷಣಕಾಲ ಮೌನವಾದನು. ನಂತರ ಷರತ್ತಿಗೆ ಬದ್ಧ ಎಂದು ಹೇಳಿದನು. ಕಥೆಯ ಕೆಲವು ಆವೃತ್ತಿಗಳ ಪ್ರಕಾರ ಸಮುದ್ರದ ಆಳದಲ್ಲಿ ದೇವತೆಗಳ ಸಾಕ್ಷಿಯಾಗಿ ಹನುಮಂತ ಮತ್ತು ಸುವರ್ಣ ಮತ್ಸ್ಯೆ ಮದುವೆಯಾಗಿದ್ದರು ಎಂದು ಸಹ ಹೇಳಲಾಗುತ್ತದೆ. ಕೊನೆಗೆ ಹನುಮಂತ ಹೇಳುತ್ತಾನೆ, ನಾನು ನಿನ್ನನ್ನು ಮರೆಯುವುದಿಲ್ಲ ಮತ್ತು ನಿನ್ನ ದುಃಖಕ್ಕೆ ಪರಿಹಾರವನ್ನು ಹುಡುಕುತ್ತೇನೆ ಎಂದು ಹೇಳಿದನು. ನಂತರ ಅವಳು ಕಣ್ಣೀರಿನಿಂದ ನಕ್ಕು ತನ್ನ ಸೇನೆಗೆ ಆದೇಶ ಕೊಟ್ಟಳು, ಸೇತುವೆ ಕಟ್ಟೋದಕ್ಕೆ ಅಡ್ಡಿ ಮಾಡಬೇಡಿ ಎಂದು. ಸಮುದ್ರ ಶಾಂತವಾಯಿತು. ಸೇತುವೆಯನ್ನು ಕಟ್ಟುವ ಕೆಲಸವೂ ಸಹ ಮುಂದುವರಿಯಿತು. ಹನುಮಂತ ಸಮುದ್ರದಿಂದ ಹೊರಡುವ ಸಮಯವೂ ಸಹ ಹತ್ತಿರ ಬಂದಿತ್ತು. ಆಗ ಸುವರ್ಣ ಮತ್ಸ್ಯೆಯು ನಿಧಾನವಾಗಿ ಕೇಳಿದಳು, ಹನುಮಂತ, ನೀನು ನನಗೆ ಪ್ರೀತಿ ಕೊಟ್ಟಿಲ್ಲ, ನಿಜವಾದ ಭಕ್ತಿಯ ಮಾರ್ಗವನ್ನು ತಿಳಿಸಿದ್ದೀಯಾ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನ್ನ ಮುಖದಲ್ಲಿ ನಗು ತರಿಸಿದ್ದೀಯಾ ಎಂದು ಹೇಳಿದಳು. ಹನುಮಂತ ಒಲ್ಲದ ಮನಸ್ಸಿನಿಂದ ಸಮುದ್ರದಿಂದ ಹೊರಡುತ್ತಾನೆ. ನಂತರ ಅವನ ಹೃದಯದಲ್ಲಿ ಒಂದು ನೋವು ಮತ್ತು ಒಂದು ನೆನಪು. ನಂತರ ಶ್ರೀರಾಮನನ್ನು ಜಪಿಸಿ ಮುಂದೆ ಹೊರಡುತ್ತಾನೆ.
ಕಾಲ ಕಳೆದ ನಂತರ ಸುವರ್ಣಮತ್ಸ್ಯಗೆ ಒಬ್ಬ ಮಗ ಜನಿಸುತ್ತಾನೆ. ಅವನ ಹೆಸರು ಮಚ್ಚನು ಎಂದು. ಅವನು ವಿಚಿತ್ರ ರೂಪದಲ್ಲಿ ಜನಿಸಿರುತ್ತಾನೆ. ಮುಖ ವಾನರದಂತೆ ಇರುತ್ತದೆ, ದೇಹ ಮೀನಿನಂತೆ ಮತ್ತು ಶಕ್ತಿ ಹನುಮನಂತೆ ಇರುತ್ತದೆ. ರಾಮಾಯಣ ಯುದ್ಧ ಮುಗಿಸಿ ಬರುವಷ್ಟರಲ್ಲಿ ಮಚ್ಚನು ಬೆಳೆದು ದೊಡ್ಡವನಾಗಿರುತ್ತಾನೆ. ಯುದ್ಧ ಮುಗಿಸಿ ಲಂಕೆಯಿಂದ ಹನುಮಂತ ಮರಳಿ ಬರುವ ಸಮಯ ಅದು. ಸಮುದ್ರದ ಮಧ್ಯೆ ಒಬ್ಬ ಯೋಧ ಹನುಮಂತನನ್ನು ತಡೆಯುತ್ತಾನೆ. ಅವನೇ ಮಚ್ಚನು. ಹನುಮಂತನಿಗೆ ಕೋಪ ಬರುತ್ತದೆ. ನೀನು ಯಾರು? ನನ್ನ ದಾರಿಗೇಕೆ ಅಡ್ಡ ಬರುತ್ತಿದ್ದೀಯಾ ಎಂದು ಗರ್ಜಿಸುತ್ತಾನೆ. ಆಗ ಮಚ್ಚನು, ನಾನು ಸಮುದ್ರ ರಕ್ಷಕ, ನಿನ್ನನ್ನು ಸಮುದ್ರ ದಾಟಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ನಂತರ ಇಬ್ಬರ ಮಧ್ಯೆ ಭೀಕರ ಯುದ್ಧವು ಏರ್ಪಡುತ್ತದೆ. ಸಮುದ್ರವು ಗರ್ಜನೆಯಿಂದ ಗರ್ಜಿಸುತ್ತಿರುತ್ತದೆ. ನಂತರ ಸುವರ್ಣಮತ್ಸ್ಯೆಯು ಬಂದು ಹೇಳುತ್ತಾಳೆ, ಹನುಮಂತ, ಯುದ್ಧವನ್ನು ನಿಲ್ಲಿಸು, ಏಕೆಂದರೆ ಇವನು ನಿನ್ನ ಮಗ ಎಂದು ಹೇಳುತ್ತಾಳೆ. ಹನುಮಂತನಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ. ಮಚ್ಚನನ್ನು ಅಪ್ಪಿಕೊಳ್ಳುತ್ತಾನೆ ಹಾಗೂ ಭಾವುಕನಾಗುತ್ತಾನೆ. ನಂತರ ಮಗನಿಗೆ, ನೀನು ಸಮುದ್ರದ ರಕ್ಷಕನಾಗಿ ಧರ್ಮದ ಮಾರ್ಗದಲ್ಲಿಯೇ ಇರಬೇಕು ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ನಂತರ ಭಾವುಕನಾಗಿ ಮನಸ್ಸಿನಲ್ಲಿ ಒಂದು ನೋವು ಮತ್ತು ಒಂದು ಸಂತೋಷ ಎರಡನ್ನೂ ಇಟ್ಟುಕೊಂಡು ಮರಳಿ ಶ್ರೀರಾಮನ ಸೇವೆಗೆ ಹೋಗುತ್ತಾನೆ. ಆದರೆ ಹನುಮಂತನ ಪ್ರೇಮದ ನೆನಪನ್ನು ಸುವರ್ಣಮತ್ಸ್ಯ ಮತ್ತು ಮಚ್ಚನು ಇನ್ನೂ ಜೀವಂತವಾಗಿಟ್ಟುಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಈ ಅಪರೂಪದ ಹನುಮಂತನ ಪ್ರೀತಿಯ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ಜೈ ಹನುಮಾನ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.